ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಬಂಡಾಯ ಭುಗಿಲೆದ್ದಿದೆ. ಬಂಡಾಯವೆದ್ದ ಶಾಸಕರಿಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಯಾರೇ ರಾಜೀನಾಮೆ ಕೊಟ್ಟರೂ ಅಂಗೀಕರಿಸಿ ಅಂತ ಹೈಕಮಾಂಡ್ ಖಡಕ್ ಸೂಚನೆಯನ್ನ ನೀಡಿದೆ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಜನ ಹಿರಿಯ ಶಾಸಕರುಗಳು ಅಥವಾ ಕಿರಿಯ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಲ ನಮಗೆ ಚಾನ್ಸ್ ಸಿಗುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ರು, ಆದ್ರೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಹೇಳಿ ಬಂಡಾಯ ಎದ್ದಿದ್ರು. ಬಂಡಾಯವೆದ್ದ ಶಾಸಕರಿಗೆ ಹೈಕಮಾಂಡ್ ಈಗ ವಾರ್ನಿಂಗ್ ಕೊಟ್ಟಿದೆ. ಯಾರಾದ್ರೂ ರಾಜೀನಾಮೆ ಕೊಟ್ರೆ ಅದನ್ನ ಅಂಗೀಕರಿಸಿ, ಮುಲಾಜಿಲ್ಲದೆ ರಾಜೀನಾಮೆಯನ್ನ ಅಂಗೀಕರಿಸಿ. ಹೈಕಮಾಂಡ್ ನಿಂದ ಸಿಎಂ ಡಿಕೆ ಶಿವಕುಮಾರ್ಗೆ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಪಕ್ಷ ವಿರೋಧಿ ನಡೆ ಅಂತ ಹೈಕಮಾಂಡ್ ಗರಂ ಆಗಿದೆ. ವರಿಷ್ಠರಿಂದ ಆದೇಶ ಬರ್ತಾ ಇದ್ದಂತೆ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ರಾಜೀನಾಮೆ ಅಂಗೀಕಾರ ಆಗತ್ತೆ, ರಾಜೀನಾಮೆಯನ್ನ ನಾನು ಅಂಗೀಕರಿಸ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಬೇರೆ ಕಾಲ, ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ರಾಜೀನಾಮೆ ಕೊಡೋ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಈಗ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ದೊಡ್ಡ ಮಟ್ಟದ ಬಂಡಾಯ ಎದ್ದಿತ್ತು. ನಿನ್ನೆ ಕೂಡ ಸಾಕಷ್ಟು ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ ಹಾಗೆ ಕಾಣಿಸ್ತಾ ಇದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ನಾನು ಯಾರ್ಯಾದ್ರೂ ಬಂದರೂ ಕೂಡ ಅವ್ರನ್ನ ಸಮಾಧಾನ ಮಾಡಿ ಕಳುಹಿಸ್ತೀನಿ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ರಾಜೀನಾಮೆ ಕೊಟ್ಟರೆ ಅಂಗೀಕಾರನೇ ಮಾಡ್ತೀನಿ ಅಂತ ಸಿಎಂ ಹೇಳ್ತಿದ್ದಾರೆ. ಸದ್ಯಕ್ಕೆ ಈಗ ಯಾವ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ? ಈ ಒಂದು ಬಂಡಾಯ ಶಮನ ಆಗುವ ಲಕ್ಷಣಗಳು ಕಾಣಿಸ್ತಿದೆಯಾ? ನವಿತಾ, ಕಾಂಗ್ರೆಸ್ನಲ್ಲಿ ಬಂಡಾಯ ಇರುವಂಥದ್ದು ಸ್ಪಷ್ಟ. ಆದ್ರೀಗ ಹೈಕಮಾಂಡ್ ನಾಯಕರ ಸಂದೇಶದ ಆಧಾರದ ಮೇಲೆ ಈಗ ಒಂದು ಸ್ವಲ್ಪ ಬಂಡಾಯ ಕಡಿಮೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಈಗ ಖುದ್ದು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು. ಯಾರೇ ಶಾಸಕರು ಅಸಮಾಧಾನಗೊಂಡು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಅದನ್ನು ಅಂಗೀಕಾರವನ್ನು ಮಾಡಿಸಬೇಕಾಗತ್ತೆ ಅನ್ನೋದು ಈ ಒಂದು ನಡೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈಗ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಲ್ಲಿ ಒಂದು ರೀತಿ ಕೇಳಿಸಿರುವಂಥದ್ದು. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಆದಂಥವರು ಈ ರೀತಿ ಅಂತ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ. ಯಾಕಂದ್ರೆ ಪಕ್ಷದಲ್ಲಿ ಹಿರಿಯ ಶಾಸಕರಿದ್ದೇವೆ, ಸರ್ಕಾರ ಮತ್ತೆ ಎಲ್ಲೊಂದು ಕಡೆ ರಾಜ್ಯದ ವಿಚಾರ ಬಂದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಸೂಕ್ತವಾದ ಸಲಹೆ ಕೊಡೋದಕ್ಕೆ ತಮ್ಮನ್ನ ಮಂತ್ರಿಯನ್ನ ಮಾಡಬೇಕಾಗಿತ್ತು ಅನ್ನೋ ಡಿಪೆಂಡ್. ಯಾಕಂದ್ರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸಚಿವರಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಇದೀಗ ಖುದ್ದು ಯಾರೆಲ್ಲ ಹಿರಿಯ ಶಾಸಕರಿದ್ದಾರೆ, ಯಾರೆಲ್ಲ ಸಚಿವ ಸ್ಥಾನದ ವಂಚಿತರಿದ್ದಾರೆ ಜೊತೆ ಖುದ್ದು ಮಾತುಕತೆ ಕೂಡ ನಡೆಸ್ತಾ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಹಿರಿಯ ಶಾಸಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಹಿರಿಯರು ಬೇಡ, ಯುವಕರಿಗೆ ಕೊಟ್ಟಿದ್ರೆ ಹೌದು, ಆದ್ರೆ ಎಲ್ಲೊಂದು ಕಡೆ ಕ್ರಿಮಿನಲ್ ಹಿನ್ನೆಲೆ ಇರುವಂತವರು, ಎಲ್ಲೊಂದು ಕಡೆ ಬೇರೆ ಬೇರೆ ಆಪಾದನೆ ಇರುವಂತವರು, ಮತ್ತೆ ಶ್ರೀಮಂತ ಇರುವಂತವರು, ಕುಳಿಗಳಿರುವಂತವರು, ಇಂಥವ್ರಿಗೆಲ್ಲ ಅವಕಾಶ ಮಾಡಿಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಮಂಕಾಳ್ ವೈದ್ಯ ಅವರನ್ನು ಕೂಡ ಪಟ್ಟಿಯಲ್ಲಿ ಮಾಡಿ ಅದಾದ ಬಳಿಕವಾಗಿ ಈಗ ಎಸ್ ಮಲ್ಲಿಕಾರ್ಜುನ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು. ಮತ್ತೊಂದು ಕಡೆ ಏನು ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಮತ್ತೆ ಮುಂಬೈ ಕರ್ನಾಟಕದಲ್ಲಿ ದಲಿತ ಎಡಗೈ ಆಗಿರ್ಬೋದು, ಮತ್ತೊಂದು ಕಡೆ ರೆಡ್ಡಿ ಆಗಿರ್ಬೋದು, ಕುರುಬಾ ಕಮ್ಯುನಿಟಿ ಅವರಿಗೆ ಆದ್ಯತೆಯನ್ನು ಕೊಟ್ಟಿಲ್ಲ ಅಂತದ್ದು. ಹೀಗೆ ಈ ಒಂದು ವಿಚಾರ ಬರುವಂತ ದಿನಗಳಲ್ಲಿ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಈ ಒಂದು ವಿಚಾರ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಸೂಕ್ತವಾಗಿ ಉತ್ತರವನ್ನು ಕೊಡಬೇಕು ನಿಟ್ಟಿನಲ್ಲಿ ಹಿರಿಯ ಶಾಸಕರು ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಇದರ ನಡುವೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ, ಶಾಸಕರಿಗೆ ಹೈಕಮಾಂಡ್ ನಾಯಕರು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಬಾರದು ಅನ್ನುವಂಥದ್ದು. ನಿನ್ನೆ ದಿನ ಕೂಡ ಏನು ಯಶವಂತ ರಾಯಗೌಡ ಪಾಟೀಲ್ ಅವರು ನೇರವಾಗಿ ಬಂದು ಅಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಮಾಧ್ಯಮಗಳಿಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕವಾಗಿ ಸುರ್ಜೇವಾಲಾ ಅವರು ಕೂಡ ಅವ್ರ ಜೊತೆ ಮಾತುಕತೆ ಮಾಡೋದ್ರ ಮುಖಾಂತರವಾಗಿ ಮನವರಿಕೆ ಮಾಡುವಂತ ಕೂಡ ಮುಂದಾಗಿದ್ದಾರೆ. ಇದೀಗ ಯಶವಂತ ರಾಯಗೌಡ ಪಾಟೀಲ್ ಅವರು ಕೂಡ ತಮ್ಮ ನಡೆಯನ್ನು ತಟಸ್ಥವಾಗಿ ಇಟ್ಕೊಳ್ಳುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಎಂ ಕೃಷ್ಣಪ್ಪ ಸೇರಿದಂತೆ, ಹ್ಯಾರಿಸ್ ಸೇರಿದಂತೆ ಬಹುತೇಕವಾಗಿ ಅವರ ಬೆಂಬಲಿಗರೆಲ್ಲರೂ ಕೂಡ ದೊಡ್ಡ ಮಟ್ಟದ ಅಸಮಾಧಾನ ಕೂಡ ಹೊರಹಾಗ್ತಿರುವಂಥದ್ದು. ಜೊತೆಗೆ ಜಿಲ್ಲೆಗಳಲ್ಲಾಗಿರ್ಬೋದು ಎಲ್ಲ ಶಾಸಕರು ಕೂಡ ಯಾರೆಲ್ಲ ಸಚಿವ ಸ್ಥಾನದ ವಂಚಿತಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಅಸಮಾಧಾನ ಕೂಡ ಹೊರಹಾಗ್ತಿರುವಂಥದ್ದು. ಈಗ ಹೈಕಮಾಂಡ್ ನಾಯಕರು ಮತ್ತು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಒಂದಷ್ಟು ಜನ ಶಾಸಕರು ಯಾರೆಲ್ಲ ಅಸಮಾಧಾನಗೊಂಡಿದ್ರು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನಿರ್ಧಾರವನ್ನು ಮಾಡಿದ್ರು. ಈಗ ಸದ್ಯದ ಮಟ್ಟಿಗೆ ಹಿಂದೆ ಸರಿಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈಗ ಇಲ್ಲೊಂದು ಕಡೆ ಈಗ ಬೆಂಗಳೂರಿನ ಇಂದ್ರನಗರದಲ್ಲೂ ಕೂಡ ಈಗ ಚಿಕ್ಕಬಳ್ಳಾಪುರ ಆಗಿರ್ಬೋದು ಮತ್ತೆ ಕೋಲಾರ ಭಾಗದ ಒಂದಷ್ಟು ಜನ ಕಾಂಗ್ರೆಸ್ ಪಕ್ಷದ ಶಾಸಕರು ಸಭೆಯನ್ನು ಕೂಡ ಸೇರಿರುವಂತದ್ದು. ನೇರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿಯೇ ವಾಗ್ದಾಳಿ ಕೂಡ ನಡೆಸುವುದರ ಮುಖಾಂತರವಾಗಿ ತಮ್ಮ ಅಸಮಾಧಾನವನ್ನು ಕೂಡ ಹೊರ
ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಕೂಡ ಸಮಾನ ಮನಸ್ಕರ ಸಭೆ ಮಾಡುವಂತದ್ದು ಕೂಡ ಕೆಲ ಶಾಸಕರು ಕೂಡ ಚರ್ಚೆನ ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರ ಸೂಚನೆ ನಂತರವಾಗಿ ಈಗ ಸಭೆಯನ್ನು ಕೂಡ ಸೇರಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರ ನಡೆ ಅತ್ಯಂತ ಮಹತ್ವನ ಪಡ್ಕೊಂಡಿದೆ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಆಗಿರತಕ್ಕಂಥ BK ಹರಿಪ್ರಸಾದ್ ಅವರು ಕೂಡ ಯಾರೆಲ್ಲ ಅಸಮಾಧಾನಿತ ಶಾಸಕರಿದ್ದಾರೆ ಅವ್ರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಸುರ್ಜೇವಾಲ ಅವರು ಕೂಡ ಅವ್ರನ್ನ ಮನವೊಲಿಕೆ ಮಾಡುವಂತ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿನೇ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ರೆಬಲ್ ಶಾಸಕರ ನಡೆ ಏನಿರುತ್ತೆ ಅನ್ನುವಂಥದ್ದು ಈಗಾಗಲೇ DK ಶಿವಕುಮಾರ್ ಅವರ ಈ ಒಂದು ಸ್ಪಷ್ಟ ಉತ್ತರಕ್ಕೆ ಎಲ್ಲೊಂದು ಕಡೆ ಅಸಮಾಧಾನಿತ ಶಾಸಕರು ಈಗ ಸದ್ಯಕ್ಕೆ ಮಟ್ಟಿಗೆ ಸುಮ್ಮನಾಗಿ ಬರುವಂತ ದಿನಗಳಲ್ಲಿ ತಮ್ಮದೇ ಆದಂತಹ ಬೇರೆ ರೀತಿಯಿಂದ ನಡೆಯನ್ನು ತರುವಂತ ಈಗ ಮುಂದಾಗ್ತಾ ಇದ್ದಾರೆ ಅನ್ನೋದು ಈಗಿರ್ತಕ್ಕಂಥ ಸಿಗ್ತಾ ಇರತಕ್ಕಂತಹ ಮಾಹಿತಿ. ನವಿತಾ ಕ್ಯೂ ಕೃಷ್ಣ ಡೀಟೇಲ್ಸ್ಗೆ.